ಹಲೋ. ಹಲೋ. ಸರ್ ಯೂಟ್ಯೂಬ್ ಚೌರಿಯರಾ? ಹ್ಞೂ ಸರ್ ನಮಸ್ಕಾರ. ನಮಸ್ಕಾರ ಹೇಳಿ. ನನ್ನ ಹೆಸರು ಸುನಿಲ್ ಅಂತ, ಬಾಟ ಚಾಲಕ. ಓಕೆ. ಇವಾಗ ನೀವು ದರ್ಶನ್ ಬಗ್ಗೆ ಎಲ್ಲರ ಬಗ್ಗೆ ಕೇಳ್ತಾ ಇದ್ರಲ್ಲ ಸರ್, ಹಾಂ ನಾನು ಒಬ್ಬ ಕನ್ನಡ ಅಭಿಮಾನಿ, ಫಿಲಮ್ ಇಂಡಸ್ಟ್ರಿ ಕನ್ನಡ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಸರ್. ಹ್ಞೂ ದಯವಿಟ್ಟು ಇದು ವಿಡಿಯೋ ಮಾಡಿಬಿಟ್ಟು ಬೇಕಾದ್ರೆ ನೀವು ಅಪ್ಲೋಡ್ ಮಾಡಿ. ಹಾಂ ಅಭಿಮಾನಿಗಳಿದಾರಲ್ಲ, Video ಒಳ್ಳೆ ಅಲ್ಲ, ಕೆಲ್ಸಕ್ಕೆ ಆಡಿಯೋ ಮಾಡ್ಕೊಂತ ಬೇಕಾದ್ರೆ ಹಾಕಿಳಿ. ಸರಿ. ಅಭಿಮಾನಿಗಳಿದಾರಲ್ಲ, ದರ್ಶನ್ ಅಭಿಮಾನಿಗಳು ಹ್ಞೂ ಒಳ್ಳೆ ಕೆಲ್ಸಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಹ್ಞೂ ಕೆಟ್ಟ ಕೆಲ್ಸಕ್ಕೂ ಬೆಂಬಲ ಮಾಡೋದು ಬೇಡ ಸರ್. ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಕೊ ಬರ್ತಾರೆ ಅಲ್ವಾ ಸರ್? ಖಂಡಿತ ತಪ್ಪೇ ಅಲ್ವಾ ಯಾರು ಮಾಡಿದ್ರು. ಹೌದು. ಇವಾಗ ಸರ್ ಅವರು ಸಾಯ್ತಿರೋದು ಯಾರನ್ನ ಸರ್? ನಾನು ಒಬ್ಬ ಅಭಿಮಾನಿಯಾಗಿ, ಅಭಿಮಾನಿನ ಸರ್ ಅವ್ರು ಸಾಯ್ತಿರೋದು. ಅಭಿಮಾನಿ ಸಾಯ್ತವ್ರೆ ಅಂತ ಹೇಳಿದ್ಮೇಲೆ ಬೆಂಬಲ ಕೊಡ್ಬೇಕು ಅವ್ರಿಗೆ ನಾವು. ಹ್ಞೂ ನೆಕ್ಸ್ಟ್ ಅವ್ರು ಹೊರಗಡೆ ಬಂದ್ಮೇಲೆ ಅದು ಎದೆ ಮೇಲೆ ಬೇರೆ ಸೆಲೆಬ್ರಿಟಿಗಳಿಂದ ಹಾಕ್ಸ್ಕೊಂಡವ್ರಲ್ಲ, ಹ್ಞೂ ಅವ್ನ ಅಭಿಮಾನಿ ಅಂತ ಗೊತ್ತಿನ ಒಂದು ಒಳ್ಳೆ ಮಾತಲ್ಲಿ ಬುದ್ಧಿ ಮಾತು ಹೇಳಿ, ಅವ್ರ ಫ್ಯಾಮಿಲಿ ಕರ್ಸಿ ಬುದ್ಧಿ ಮಾತು ಹೇಳಿ, ಹ್ಞೂ ಈ ಥರ ಮಾಡ್ಬೇಡಕನಪ್ಪ ಅಂತ ಹೇಳ್ಬೋದಾಯ್ತು ತಾನೆ ಅವರು. ಹ್ಞೂ ಮಾಡೋಕ್ಕಾಗ್ದೇನೆ ಪಾಪ ಅನ್ಯಾಯ. ಹೌದು ಸರ್, ಒಬ್ಬ ಅಭಿಮಾನಿ ಸಾಯ್ತಾರೆ, ನಮ್ಮ ಸಾಯ್ತಂಗೆ ಸರ್ ಅವರು ಹ್ಞೂ ಹ್ಞೂ ಅಲ್ವಾ? ಹ್ಞೂ ಅವ್ನು ನಮ್ಮಂಗೆ ಒಬ್ಬ ಅವನು ನನ್ನ ಏಜ್ ಅವನೇ. ಅವರು ನನಗೂ 35 ವರ್ಷ ಸರ್ ನನಗೂ. ಹ್ಞೂ ನನ್ನ ಏಜ್ ಅನ್ನು ಸಾಯ್ತಾರೆ ಅಂತಾರೆ ಅಲ್ಲಿಗೆ. ನಾನು ಅಭಿಮಾನಿಯಾಗಿ ನನ್ನ ಸಾಯಿಸ್ತಂಗೆ ಅವರು 100% ಅಲ್ವಾ? ದಯವಿಟ್ಟು ಅಭಿಮಾನಿಗಳೆಲ್ಲವ ಅವ್ರಿಗೆ ಒಳ್ಳೆ ಕೆಲಸಕ್ಕೆ ಬೆಂಬಲ ಮಾಡಿದ್ದೀವಿ, ಹ್ಞೂ ಬೆಂಬಲಿಸ್ಕೊ ಹೋಗೋಣ. ದಯವಿಟ್ಟು ಇಂಥ ಕೆಟ್ಟ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಹ್ಞೂ ಯಾರು ಬೆಂಬಲ ಕೊಡಕ್ಕೆ ಹೋಗ್ಬಿಡಿ. ನಿಮ್ಮ ಭವಿಷ್ಯ ನಿಮ್ಮ ಕೈಲಿದ್ದಾವೆ, ಮಾಡಿ. ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ನೋಡಿ, ಹ್ಞೂ ದರ್ಶನ್ ಒಳ್ಳೆ ಸಿನಿಮಾ ಮಾಡಿದಾಗ ದರ್ಶನ್ ಸಿನಿಮಾ ನೋಡಿ, ಹೊಸಬ್ರು ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾ ಹೋಗಿ ನೋಡಿ, ಬೇಡ ಅಂತ ಹೇಳೋದಿಲ್ಲ. ಇಂಥ ಕೆಲವ ದಯವಿಟ್ಟು ಅಭಿಮಾನಿಗಳಾದರೂ ಸುಮ್ಮನೆ ಇರ್ಬೇಕು. ಅವ್ರು ತಪ್ಪು ಮಾಡ್ಕೊ ಬಂದವ್ರೆ, ಅವ್ರು ಅನುಭವಿಸ್ತಾರೆ ತಪ್ಪು ಮಾಡಿದ್ರೆ ಅಲ್ವಾ? ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಅವರು ಉಯ್ಲೋ ಅನ್ಕೊಂಡು ಅವರು ಸ್ಟೇಷನ್ ಮುಂದೆ ಉಯ್ಲೋ ಅನ್ನೋದು ಇವೆಲ್ಲ ಏನು ಬೇಕು ಅವರು ಇವ್ರಿಗೆ? ನೀವು ದರ್ಶನ್ ಅಭಿಮಾನಿನಾ? ಇಲ್ಲ ಸರ್, ನಾನು ಕನ್ನಡ ಅಭಿಮಾನಿ. ನಾನು ದರ್ಶನ್ ಅಭಿಮಾನಿ ಅಂತಲ್ಲ, ನಾನು ಕನ್ನಡ ಸಿನಿಮಾ ಅಭಿಮಾನಿ. ಯಾರೇ ಹೊಸಬ್ರು ಫಿಲಮ್ ಬಂದರೂ ನಾನು ನೋಡ್ತೀನಿ. ಹಳಬ್ರು ಚೆನ್ನಾಗಿ ಯಾವ ಮೂವಿ ಚೆನ್ನಾಗೋ ನಾನು ನೋಡ್ತೀನಿ ಸರ್. ಹಾಂ ಇವಾಗ ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತಲ್ಲ, ನಾನು ಕನ್ನಡ ಅಭಿಮಾನಿ. ಓಕೆ ಓಕೆ. ಕಾಂತಾರ ಮೂವಿ ಬಂದಾಗ ಸರ್, ರಿಲೀಸ್ ದಿವಸ ಹ್ಞೂ ಶನಿವಾರ ಗಂಟ ಫ್ರೀಯಾಗಿತ್ತು ಸರಿನಾ? ಕೆಲವ್ರಿಗೆ ಗೊತ್ತಿರಲಿಲ್ಲ. ಹ್ಞೂ ಶನಿವಾರ ಸಂಡೇ ಆದಮೇಲೆ ಆ ಮೂವಿಗೆ ಟಿಕೆಟ್ ಸಿಗದೇ ಇರೋ ರೇಂಜ್ಗೆ ಹೋಯ್ತು ಹ್ಞೂ ಅಲ್ವಾ? ಹ್ಞೂ ಆ ಥರ ಫಿಲ್ಮ ನೋಡಿ ಯಾವ ಚೆನ್ನಾಗಿದೆ, ಒಳ್ಳೊಳ್ಳೆ ಮೂವಿ ಹೊಸಬ್ರು ಮಾಡಿದ್ರು ಚೆನ್ನಾಗದೆ ಅಂದ್ರೆ ಹೋಗಿ ನೋಡೋಣ. ಇಂಥ ಕೆಲಸಕ್ಕೆ ಇದು ಮಾಡೋರಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಭಿಮಾನಿನೇ ಸರ್ ಅವ್ರು ಸಾಯ್ತಿರೋದು. ನನ್ನ ಸಾಯಿಸ್ತಂಗೆ, ನಾನು ಅಭಿಮಾನಿ ಆದ್ರೂ ಹೌದು. ಏನು ಹೇಳಿ, ನನ್ನ ಸಾಯಿಸ್ತಂಗೆ ಅವರು. ಹ್ಞೂ ಏನು ಸಿಗಬೇಕು? ಒಳ್ಳೆ ಕೆಲಸ ಮಾಡಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಒಳ್ಳೆ ಕೆಲಸಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಅದಕ್ಕೆ ಬಂದಾಗ ಸನ್ಮಾನ ಮಾಡೋಣ, ಜೈಕಾರ ಹಾಕೋಣ. ಸಿನಿಮಾ ಬಂದಾಗ, ಸಿನಿಮಾ ಥಿಯೇಟ್ರ್ ಬಂದಾಗ ಅವಾಗ ಜೈಕಾರ ಹಾಕೋಣ, ಹಾಲಾಭಿಷೇಕ ಮಾಡ್ತಾರೆ. ಅದು ಸಿನಿಮಾದಲ್ಲಿ ಇದು ಮಾಡ್ಕೊಳ್ಳೋಣ. ಇಲ್ಲಿ ವೈಯಕ್ತಿಕ ಇವರು ಅಭಿಮಾನಿ ಸಾಯ್ತಿರೋದು, ಅವ್ರು ನಮ್ಮ ಸಾಯಿಸ್ತಂಗೆ ಅಭಿಮಾನಿನೇ. ಇವ್ರು ಅಭಿಮಾನಿ ಅನ್ಕೊಂಡು ಹೋಗಿ ಇವಾಗ ದೇಶದ ಮುಂದೆ ಗಲಾಟೆ ಮಾಡ್ತಾರಲ್ಲ, ಏಂತಕ್ಕೆ ಸರ್ ಬೇಕು? ಇವ್ರು ನೆಕ್ಸ್ಟ್ ಟೈಮ್ ಇವ್ರನ್ನೂ ಇದು ಮಾಡ್ಬೋದಲ್ಲ ಇವರು. ಇವಾಗ ಅಭಿಮಾನಿಯಾಗಿ ಅವ್ನು ಸತ್ತು ಬಿದ್ದಂತ ತಡೆಪ ನನ್ನ ಏಜನು ಅನ್ನೋದು ಒಂದು ಸ್ವಲ್ಪ ಇದಿಲ್ದಾನೆ ಇವ್ರು ಹೋಗ್ಬಿಟ್ಟು ಸ್ಟೇಷನ್ ಹತ್ರ ಗಲಾಟೆ ಮಾಡೋದು ಇವೆಲ್ಲ ಮಾಡ್ತಾರಲ್ಲ, ದೇವ್ರನ್ನೇ ಬೇಜಾರು ಸರ್. ಅದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅದು ಅಭಿಮಾನ ಒಂದ್ ಕಡೆ ಇದ್ರೂನು, ಬಟ್ ಹೋಗಿರೋದು ಒಂದು ಜೀವ. ಹೌದು ಸರ್. ಸತ್ತಿರೋ ಹುಡುಗ ಓಕೆ, ಏನೇ ತಪ್ಪು ಮಾಡಿರ್ಲಿ. ಹೌದು. ಇವಾಗ ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ರೆ ಯಾರು ಇಲ್ಲ ಸರ್. ತಪ್ಪು ಮಾಡಿದ್ರೆ ಯಾರು ಇಲ್ಲ. ಅದೊಂದೇ ಮೆಸೇಜ್ ಕೆಟ್ಟಾಗಿ ಅಂತ ಹಾಕಿರೋ ಹಾಕ್ತಾರೆ. ಕಮೆಂಟ್ ಕೊಡೋದ್ ಮೇಲೆ ಹಾಕಿ ಕಮೆಂಟ್ ಬಾಕ್ಸ್ ಸ್ಟಾಪ್ ಮಾಡ್ಬೇಕಾಯ್ತಲ್ಲ ಅಲ್ವಾ? ಕಮೆಂಟ್ ಹಾಕೋರು ಎಲ್ರಿ ಬಿಟ್ಟಿದ್ದಾರೆ. ಕಮೆಂಟ್ ಹಾಕೋರು ಮೋದಿಗೂ ಬಿಡಲ್ಲ, ಎಲ್ಲರೂ ಮಾಡ್ತಾರೆ ಸರ್. ಟ್ರಂಪ್ಗೂ ಬಿಡಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಬಿಡಲ್ಲ, ಯಡಿಯೂರಪ್ಪನಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ. ಯಾಕೆ ಬೇರೆ ಯಾರಿಗೂ ಕಮೆಂಟ್ ಹಾಕಲ್ವಾ ಕಮೆಂಟ್ ಹಾಕೋರು? ಹೌದು, ಹಾಕ್ತಾರೆ ಸರ್. ಎಲ್ರಿಗೂ ಹಾಕ್ತಾರೆ, ಪ್ರತಿಯೊಬ್ಬರಿಗೂ ಹಾಕ್ತಾರೆ ಕಮೆಂಟ್ ಹಾಕೋರು ಅಲ್ವಾ? ಕರ್ಸ್ಬಿಟ್ಟು ಒಂದ್ ಮಾತು ಇವಾಗ ಇವಾಗ ಗೊತ್ತಾದ್ಮೇಲೆ ಕರ್ಸ್ಬಿಟ್ಟು ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿ ಈ ತರ ಎಲ್ಲ ಮಾಡಬಾರ್ದು. ಅವ್ರದ್ದು ನಮ್ದು ಇವ್ರಿಗೆ ಏನೇ ಇರುತ್ತೆ ಸರ್, ಇವ್ರು ಅಂಡರ್ಸ್ಟ್ಯಾಂಡ್ ಇಟ್ಕೊಂಡಿರ್ತೀವಿ, ಅದು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ಅದು ಬೇಕಾ? ಇವರು ವೈಯಕ್ತಿಕ, ಇವ್ರ ಕೆಲಸ ಇವ್ರದ್ದು. ಇದು ಸಿನಿಮಾ ಬಂದಾಗ ಸಿನಿಮಾ ನೋಡೋಣ ಅಲ್ವಾ? ಇವರು ಇನ್ನೊಬ್ಬರು 2ನೇ ಮದುವೆ ಆಯ್ತಾ 3 ಮದುವೆ ಆಯ್ತಾ, ನಮ್ಗೆ ಅದು ಬೇಡದೇ ವಿಚಾರ. ಇವ್ರ ಸಂಸಾರ, ಇವ್ರ ಫ್ಯಾಮಿಲಿ, ಇವ್ರ ಇದು ಒಂಥರ ಕೋಳಿ ಮರಿ ಆಗೋಯ್ತು ಸರ್. ಇವಾಗ ಸಾಯಿಸ್ಬಿಟ್ಟವ್ರೆ ಅಂತ ಕಮೆಂಟ್ ಹಾಕ್ಬಿಟ್ಟ, ಕೆಟ್ಟ ಮೆಸೇಜ್ ಮಾಡ್ದ, ಕೆಟ್ಟ ಫೋಟೋ ಕಳಿಸ್ತಾ ಅಂದ್ಬಿಟ್ಟು ಹೊಡೆದು ಸಾಯಿಸ್ಬಿಟ್ಟವ್ರೆ ಅಂತಂದ್ರೆ ಈಗ ಆಡುಪುರಿ ರೇಂಜ್ಗೆ ಆಗೋಯ್ತು ಸರ್. ಇವ್ರ ಅಭಿಮಾನಿಗಳು ಹೋಗ್ಬಿಟ್ಟು ಅವ್ರು ಸಾಯಿಸಿಲ್ಲ, ತಪ್ಪೇ ಮಾಡಿಲ್ಲ,
ನಮ್ಮ ಬಾಸ್ ಆ ಥರ ಮಾಡಿದ್ರೆ ಇವ್ರು ಹೇಳೋರು ಯಾರು ಸರ್? ಪೊಲೀಸ್ನ ತನಿಖೆ ಮಾಡ್ತಾರೆ ಹಂಗೆ ಸುಳ್ಳ? ಹ್ಮ್ ಇವಾಗ ಪೊಲೀಸರು 2 ದಿನ ಸ್ಟೇಷನ್ ಏನಂತ ಸರ್ ಇಟ್ಕೊತಾರೆ? ತಪ್ಪು ಮಾಡಿರೋದಕ್ಕೆ ತಾನೇ ಇಟ್ಕೊಳ್ಳೋದು. ಹ್ಮ್ ಅಲ್ಲ ಇವರು ಅಭಿಮಾನಿಗಳು ಅಂತ ಹೋಗ್ಬಿಟ್ಟು ಅವ್ರಿಗೆ ಇದು ನಾವೇ ಸರ್ ಕುಮ್ಮಕ್ ಕೊಡ್ತಾ ಇರೋದು ಅವ್ರಿಗೆ. ಹೇಳ್ಕೋಬೇಕು, ಅಭಿಮಾನಿಗಳು ಅಂತ ನಾವು ಹೋಗ್ತೀವಲ್ಲ, ನಾವೇ ಕುಮ್ಮಕ್ ಕೊಡ್ತಾ ಇರೋದು ಇವ್ರಿಗೆ. ನಾನು ಅಲ್ಲಿ ಒಂದು ಸಿನಿಮಾ ಬಂದಾಗ ಡ್ರೈವರ್ಗಳು ಎಷ್ಟು ಜನ ಬಂದಿದ್ದಾರೆ ಅಂತ ನೋಡ್ತಾರೆ ಸರ್. ಥಿಯೇಟ್ರ್ ಮುಂದೆಗಳು ಡ್ರೈವರ್ಗಳು ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾರೆ. ಹೌದು ಒಳ್ಳೆ ಕೆಲ್ಸಕ್ಕೂ ಬೆಂಬಲ ಕೊಟ್ಟಿದ್ದೀವಿ, ಒಳ್ಳೆ ಕೆಲಸ ಮಾಡಿದಾಗ ಇಂಥ ಕೆಟ್ಟ ಕೆಲಸಕ್ಕೆ ದಯವಿಟ್ಟು ನಾನೊಬ್ಬ ಕನ್ನಡ ಅಭಿಮಾನಿಯಾಗಿ, ನಾನು ಯಾರ ಅಭಿಮಾನಿನೂ ಅಲ್ಲ, ಕನ್ನಡ ಅಭಿಮಾನಿ ನಾನು. ಯಾರು ಹೊಸ ಬಂದು ಸಿನಿಮಾ ನೋಡ್ತೀನಿ, ಶಿವರಾಜ್ ಕುಮಾರ್ ಮೂವಿ ಚೆನ್ನಾಗಿದ್ರು ನೋಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ಹೋಗಿ ನೋಡೋದು ಇಲ್ಲ. ದಸರಾ ಮೂವಿ ಚೆನ್ನಾಗಿದೆ ಅಂದ್ರೆ ಹೋಗಿ ನೋಡ್ತೀನಿ, ಚೆನ್ನಾಗಿಲ್ಲ ಅಂದ್ರೆ ದಸರಾ ಮೂವಿನೂ ನೋಡಕ್ ಹೋಗೋದಿಲ್ಲ. ಒಳ್ಳೆ ಕಂಟೆಂಟ್ ಒಳ್ಳೆ ಮೆಸೇಜ್ ಇದ್ರೆ ಮಾತ್ರ ಸರ್ ಹೋಗಿ ನೋಡೋಕ್ಕಾಗೋದು. ಹೊಸಬ್ರು ಮೂವಿನೂ ಬಂದು ಅವ್ರದ್ದು ಚೆನ್ನಾಗಿದೆ ಅಂದ್ರೆ ಹೋಗಿ ನೋಡ್ತೀನಿ. ಸರಿ, ಅದು ಕೊನೆದಾಗಿ ಬಿಟ್ಟು ಏನ್ ನಾನು ಹೇಳ್ತೀರಾ ದರ್ಶನ್ ಅವ್ರ ಅಭಿಮಾನಿಗಳಿಗೆ? ದರ್ಶನ್ ಅಭಿಮಾನಿಗಳು ನಾನು ಹೇಳೋದೊಂದು, ಅವರು ತಪ್ಪು ಮಾಡಿದ್ದಾರೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸುಮ್ಮನೆ ಯಾವುದೇ ಕಾರಣಕ್ಕೆ 2 ದಿನ 3 ದಿನ ಸ್ಟೇಷನ್ ಇಟ್ಕೊಳ್ಳೋದಿಲ್ಲ. ತಪ್ಪು ಮಾಡ್ದೇನೆ, ತಪ್ಪು ಮಾಡಿರೋದು ಇಟ್ಕೊಂಡಿರೋದು ಮಾಡ್ತಾವ್ರೆ. ಅವ್ರಿಗೆ ಪೊಲೀಸರಿಗೆ ಬೆಂಬಲ ಕೊಡಿ. ಅಲ್ವ ಅವ್ರು ಕರ್ಕೊ ಹೋಗೋತಾವೆಲ್ಲ ಹಿಂದಿಂದೇನೆ ಹೋಗಿ ಅವ್ರು ಇದು ಮಾಡೋದು. ಆಮೇಲೆ ಕೆಲವರು ನಾನು ನೋಡಿದೆ, ಇವತ್ತು ಒಂದು ಇದ್ರಲ್ಲಿ ನೋಡಿದೆ ನೋಡು, ಕೆಲವು ಚಾನಲ್ಗಳವರು ಎಲ್ಲೆಲ್ಲಿ ಯಾವ್ಯಾವ ನಮ್ಮ ಬಾಸ್ಗೋಸ್ಕರ ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಿಂತವ್ರೆ ಅಂತ ಒಬ್ಬ ಅಭಿಮಾನಿ ವಿಡಿಯೋ ಮಾಡಾಕೋನೆ ಸರ್. ತುಂಬ ಬೇಜಾರಾಯ್ತು ನನಗೆ. ನಮ್ಮ ಬಾಸ್ಗೋಸ್ಕರ ಅವರು TRPಗೋಸ್ಕರ ಎಲ್ಲೆಲ್ಲಿ ಯಾವ್ಯಾವ ಮರ ಹತ್ತವ್ರೆ, ಯಾವ್ಯಾವ ಥರ ನಿಂತವ್ರೆ ಅಂತ ಹೇಳ್ತಾರಲ್ಲ ಅಭಿಮಾನಿಯಾಗಿ ಅವನೊಬ್ಬ. ಅವ್ನಿಗೆ ಹೇಳೋದು ಒಂದೇ ಮಾತು, ಅವರು ಏನ್ ತಪ್ಪು ಮಾಡಿರುತ್ತೆ ತೋರ್ಸಕ್ಕೋಸ್ಕರ ಕ್ಯಾಮ್ರಾ ಇಟ್ಕೊಂಡು ನಿಂತಿರೋದು, ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ನಿಂತಿಲ್ಲ. ನಮ್ಮ ಬಾಸ್ಗೋಸ್ಕರ ನಮ್ಮ ಬಾಸು ಇದು ಅವರ ಪೇಜ್ ಕವರ್ ಮಾಡಕ್ಕೆ ಯಾವ್ಯಾವ ಮರ ಎಲ್ಲ ಹತ್ತವ್ರೆ ಅಂತ ಹೇಳ್ತಾನೆ ಪುಣ್ಯಾತ್ಮ. ಅವ್ರು ತಪ್ಪು ಮಾಡವ್ರೆ, ಏನ್ ಮಾಡವ್ರೆ, ಏನು ಎಂಟು ಅನ್ನೋದಕ್ಕೆ ಮುಚ್ಚಾಕಕ್ ಹೋಗ್ಬಾರ್ದು. ಅವ್ರು ಅದಕ್ಕೋಸ್ಕರ ಕ್ಯಾಮ್ರಾ ಇಟ್ಕೊಂಡು ನಿಂತಿರೋದು. ಮಾಧ್ಯಮ ಇರೋದೇ ನೀನ್ ಒಳ್ಳೇದ್ ಮಾಡಿದ್ರು ತೋರಿಸ್ತೀವಿ, ನೀನ್ ಕೆಟ್ಟದ್ ಮಾಡಿದ್ರು ತೋರಿಸ್ತೀವಿ. ಅಲ್ಲ ಅವ್ನು ಹೇಳಿದ್ ಏನು ಗೊತ್ತಾ ಸರ್, ಮರ ಹತ್ತಿ ಬಿಲ್ಡಿಂಗ್ ಮೇಲೆ ಹತ್ತಿ ಅವ್ರ ಫೇಸ್ಗೋಸ್ಕರ ಕವರ್ ಮಾಡಕ್ಕೋಸ್ಕರ ನಿಂತವ್ರೆ ಅಂತಾರೆ. ಫೇಸ್ ಕವರ್ ಮಾಡಕ್ಕಲ್ಲ, ಅಲ್ಲಿ ಏನ್ ನಡೀತದೆ, ಯಾವ ತರ ಸನ್ನೆ ಮಾಡಿ ಅವ್ರು ಏನೇನ್ ಮಾಡ್ತಾರೆ ಅಂತ ಯಾರು ಗೊತ್ತಿರ್ತದೆ? ಗೊತ್ತಾಗ್ಬೇಕಲ್ಲ. ವಿಡಿಯೋ ಕ್ಯಾಮ್ರಾ ಸುತ್ತ ನಿಂತವ್ರೆ ಅಂದ್ರೆ ಅವ್ರಿಗೂ ಪೊಲೀಸರಿಗೂ ಭಯ ಇರ್ತದೆ, ಇವ್ರಿಗೂ ಭಯ ಇರುತ್ತೆ. ಅದಕ್ಕೋಸ್ಕರ ವಿಡಿಯೋ ಮಾಡೋದು. ಅವ್ನು ಪುಣ್ಯಾತ್ಮ ಯಾರೋ ವಿಡಿಯೋ ಮಾಡ್ಬಿಟ್ಟು ಎಲ್ಲಾನು ತೋರಿಸ್ತಾನೆ ಎಲ್ಲೆಲ್ಲಿ ಹತ್ತವ್ರೆ ಅಂತ ಇರುತ್ತೆ. ಅಭಿಮಾನಿ ಮನಸ್ಸಲ್ಲಿ ಇಟ್ಕೊಳ್ಳಿ, ಫಿಲ್ಮ್ ಒಳ್ಳೆ ಮೂವಿ ಬಂದಾಗ ಹೋಗಿ ನೋಡಿ. ಇಂಥ ವಿಚಾರಕ್ಕೆ ದಯವಿಟ್ಟು ಅಭಿಮಾನಿಗಳು ಯಾವ್ದು ಇದು ಮಾಡಕ್ ಹೋಗ್ಬಿಡಿ ಸರ್. ಥ್ಯಾಂಕ್ ಯು ಸರ್, ನೀವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾನು ನೋಡ್ತಾ ಇದ್ದೀನಿ. ನಾನು ಒಬ್ಬ ಆಟೋ ಚಾಲಕ, ನೀವು ಫಾಲೋವರ್ ನಾನು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.